ಕಣ್ಣು ಮಿಟುಕಿಸುವಷ್ಟರಲ್ಲಿ ಇಡೀ ನಗರವೊಂದು ಬೂದಿಯಾದರೆ ಹೇಗಿರುತ್ತದೆ? ಉಸಿರೆಳೆಯುವ ಮುನ್ನವೇ ಗಾಳಿಯೇ ಬೆಂಕಿಯಾಗಿ ಲಕ್ಷಾಂತರ ಜೀವಗಳು ಕ್ಷಣಾರ್ಧದಲ್ಲಿ ಆವಿಯಾದರೆ ಹೇಗಿರುತ್ತದೆ? ಹೌದು, ಇದು ಯಾವುದೇ ಹಾಲಿವುಡ್ ಸಿನಿಮಾದ ಕಥೆಯಲ್ಲ. ಇದು ಮನುಕುಲ ತನ್ನ ವಿನಾಶಕ್ಕಾಗಿ ತಾನೇ ಸೃಷ್ಟಿಸಿಕೊಂಡ ಅತಿದೊಡ್ಡ ಬ್ರಹ್ಮಾಸ್ತ್ರದ ಕರಾಳ ಸತ್ಯ. ಅದುವೇ ನ್ಯೂಕ್ಲಿಯರ್ ಬಾಂಬ್. ನಮಸ್ಕಾರ ವೀಕ್ಷಕರೇ, ನಿಮ್ಮ ಸಾಮ್ರಾಟ ಚಾನಲ್ಗೆ ಸ್ವಾಗತ. ಇಂದು ನಾವು ಕೇವಲ ಒಂದು ಆಯುಧದ ಬಗ್ಗೆ ಚರ್ಚಿಸುತ್ತಿಲ್ಲ, ಬದಲಾಗಿ ಅದು ಹೇಗೆ ತಯಾರಾಗುತ್ತೆ, ಅದು ಸೃಷ್ಟಿಸುವ ಪ್ರಳಯ ಎಂಥದ್ದು, ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಅಧಿಕಾರದ ಆಟವೇನು ಮತ್ತು ಭಾರತ ಹೇಗೆ ಜಗತ್ತಿನ ಕಣ್ಣು ತಪ್ಪಿಸಿ ಪರಮಾಣು ಶಕ್ತಿಯಾಗಿ ತಲೆ ಎತ್ತಿ ನಿಂತಿತು ಎನ್ನುವ ರೋಚಕ ಕಥೆಯನ್ನು ಬಿಚ್ಚಿಡಲಿದ್ದೇವೆ. ಸೀಟ್ ಬೆಲ್ಟ್ ಹಾಕಿಕೊಳ್ಳಿ, ಏಕೆಂದರೆ ಈ ವಿಡಿಯೋ ನಿಮ್ಮನ್ನು ಇತಿಹಾಸದ ಅತ್ಯಂತ ಭಯಾನಕ ಸತ್ಯಗಳನ್ನು ಕೊಂಡೊಯ್ಯಲಿದೆ. ಅಸಲಿಗೆ ಈ ಪರಮಾಣು ಬಾಂಬ್ ಅಥವಾ ನ್ಯೂಕ್ಲಿಯರ್ ವೆಪನ್ ಅಂದರೆ ಏನು ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ವಸ್ತುವು ಅಣುಗಳಿಂದ ಮಾಡಲ್ಪಟ್ಟಿದೆ. ಈ ಅಣುವಿನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ. ಈ ನ್ಯೂಕ್ಲಿಯಸ್ ಅನ್ನು ಒಡೆದಾಗ ಬಿಡುಗಡೆಯಾಗುವ ಅಗಾಧವಾದ ಶಕ್ತಿಯೇ ಪರಮಾಣು ಶಕ್ತಿ. ಇದನ್ನು ತಯಾರಿಸುವುದಾದರೂ ಹೇಗೆ? ಸಾಮಾನ್ಯ ಬಾಂಬ್ಗಳನ್ನು ತಯಾರು ಮಾಡಲು ಗನ್ ಪೌಡರ್ ಮತ್ತು ಕೆಮಿಕಲ್ ಬಳಸಿದರೆ ಇದಕ್ಕೆ ಬೇಕಾಗಿರುವುದು ಯುರೇನಿಯಂ-235 ಅಥವಾ ಪ್ಲೂಟೋನಿಯಂ-239. ಭೂಮಿಯಲ್ಲಿ ಸಿಗುವ ಸಾಮಾನ್ಯ ಯುರೇನಿಯಂ ಅನ್ನು ಅತ್ಯಾಧುನಿಕ ಸೆಂಟ್ರಿಫ್ಯೂಜ್ ಯಂತ್ರಗಳಲ್ಲಿ ಹಾಕಿ ಶುದ್ಧೀಕರಿಸಿ ಎನ್ರಿಚ್ ಮಾಡಬೇಕು. ಇದು ಅತ್ಯಂತ ಕಷ್ಟಕರ ಮತ್ತು ದುಬಾರಿ ಪ್ರಕ್ರಿಯೆ. ಈ ಎನ್ರಿಚ್ ಆದ ಯುರೇನಿಯಂ ಅಣುವಿಗೆ ಒಂದು ನ್ಯೂಟ್ರಾನ್ ಬಂದು ಅಪ್ಪಳಿಸಿದಾಗ ಆ ಅಣು ಒಡೆಯುತ್ತದೆ. ಒಡೆದಾಗ ಶಕ್ತಿ ಬಿಡುಗಡೆಯಾಗುತ್ತದೆ ಮತ್ತು ಜೊತೆಗೆ 3 ಹೊಸ ನ್ಯೂಟ್ರಾನ್ಗಳು ಹೊರಬರುತ್ತವೆ. ಅವು ಮತ್ತೆ ಬೇರೆ ಅಣುಗಳನ್ನು ಒಡೆಯುತ್ತವೆ. ಇದನ್ನೇ ಚೈನ್ ರಿಯಾಕ್ಷನ್ ಎನ್ನುತ್ತಾರೆ. 1 ಸೆಕೆಂಡಿನ ಲಕ್ಷದ ಒಂದು ಭಾಗದಲ್ಲಿ ಕೋಟ್ಯಾಂತರ ಅಣುಗಳು ಒಡೆದು ಸೂರ್ಯನ ಉಷ್ಣತೆಗಿಂತ ಹೆಚ್ಚಿನ ಶಾಖ ಮತ್ತು ಶಕ್ತಿ ಭೂಮಿಯ ಮೇಲೆ ಬಿಡುಗಡೆಯಾಗುತ್ತದೆ. ಈ ಬಾಂಬ್ ಒಳಗಡೆ ನಡೆಯುವ ಪ್ರಕ್ರಿಯೆಯನ್ನು ನ್ಯೂಕ್ಲಿಯರ್ ಫಿಷನ್ ಎನ್ನುತ್ತಾರೆ. ಒಂದು ಸಣ್ಣ ಕಣವನ್ನು ಒಡೆದಾಗ ಅದು ಅಕ್ಕಪಕ್ಕದ ಕಣಗಳನ್ನು ಒಡೆದು ಯಾರೂ ಊಹಿಸಲು ಸಾಧ್ಯವಾಗದಷ್ಟು ಶಕ್ತಿ ಮತ್ತು ಉಷ್ಣಾಂಶ ಬಿಡುಗಡೆಯಾಗುತ್ತದೆ. ಅದನ್ನೇ ನ್ಯೂಕ್ಲಿಯರ್ ಬ್ಲಾಸ್ಟ್ ಎನ್ನುತ್ತಾರೆ. ಒಂದು ವೇಳೆ ಈ ಬಾಂಬ್ ಯಾವುದಾದರೂ ನಗರದ ಮೇಲೆ ಸಿಡಿದರೆ ಏನಾಗುತ್ತದೆ? ಕಲ್ಪಿಸಿಕೊಳ್ಳಲು ಅಸಾಧ್ಯವಾದ 3 ಹಂತದ ನರಕ ಸೃಷ್ಟಿಯಾಗುತ್ತದೆ. ಮೊದಲನೇ ಹಂತ ಥರ್ಮಲ್ ಫ್ಲ್ಯಾಶ್. ಬಾಂಬ್ ಸಿಡಿದ ತಕ್ಷಣ ಸಾವಿರಾರು ಸೂರ್ಯರು ಒಟ್ಟಿಗೆ ಹುಟ್ಟಿದಂತಹ ಬೆಳಕು ಮೂಡುತ್ತದೆ. ಸ್ಫೋಟದ ಕೇಂದ್ರ ಬಿಂದುವಿನಿಂದ ಕೆಲವು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಮನುಷ್ಯರು, ಪ್ರಾಣಿಗಳು, ಕಟ್ಟಡಗಳು ಕ್ಷಣಾರ್ಧದಲ್ಲಿ ಆವಿಯಾಗಿ ಹೋಗುತ್ತವೆ. ಬೂದಿ ಕೂಡ ಉಳಿಯುವುದಿಲ್ಲ. ಎರಡನೇ ಹಂತ ಶಾಕ್ ವೇವ್. ಪ್ರಚಂಡ ಗಾಳಿಯ ಒತ್ತಡ. ಶಾಖದ ಬೆನ್ನಲ್ಲೇ ಬರುವ ಈ ಗಾಳಿಯ ಅಲೆ ಶಬ್ದದ ವೇಗಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಎಂಥದ್ದೇ ಭಾರೀ ಕಾಂಕ್ರೀಟ್ ಕಟ್ಟಡಗಳಿದ್ದರೂ ಇಸ್ಪೀಟೆಳೆಗಳಂತೆ ಉಡಾಯಿಸಿ ಬಿಡುತ್ತದೆ. ಹಂತ 3 ಮಶ್ರೂಮ್ ಕ್ಲೌಡ್. ಅಣಬೆ ಆಕಾರದ ಮೋಡಗಳು ಹುಟ್ಟಿಕೊಳ್ಳುತ್ತವೆ. ಆಕಾಶದಲ್ಲಿ ಅಣಬೆಯ ಆಕಾರದ ದೈತ್ಯ ಹೊಗೆಯ ಮೋಡ ಸೃಷ್ಟಿಯಾಗುತ್ತದೆ. ಇದು ಆಕಾಶವನ್ನು ಕಪ್ಪಾಗಿಸಿ ಭೂಮಿಯ ಮೇಲಿನ ಆಮ್ಲಜನಕವನ್ನೇ ಹೀರಿ ಹಾಕುತ್ತದೆ. ಆದರೆ ಅಸಲಿ ಆಟ ಶುರುವಾಗುವುದು ಸ್ಫೋಟದ ನಂತರ. ಸ್ಫೋಟದ ನಂತರ ಬದುಕುಳಿದವರು ಅದೃಷ್ಟವಂತರಲ್ಲ. ಯಾಕೆಂದರೆ ರೇಡಿಯೇಷನ್ ಎಂಬ ಮಾಯಾವಿ ರಕ್ಕಸನ ಆಟ ಶುರುವಾಗುವುದು ಆಗಲೇ. ಬಾಂಬ್ ಸಿಡಿದ ಮೇಲೆ ರೇಡಿಯೋ ಆಕ್ಟಿವ್ ಫಾಲೌಟ್ ಅಥವಾ ವಿಕಿರಣಶೀಲ ಧೂಳು ಮಳೆಯ ರೂಪದಲ್ಲಿ ಭೂಮಿಗೆ ಬೀಳುತ್ತದೆ. ಇದನ್ನ ಬ್ಲ್ಯಾಕ್ ರೇನ್ ಎನ್ನುತ್ತಾರೆ. ಈ ವಿಕಿರಣ ಮನುಷ್ಯನ ದೇಹವನ್ನು ಸೇರಿ ಆತನ DNA ನಾಶ ಮಾಡಿಬಿಡುತ್ತದೆ. ತಕ್ಷಣವೇ ಕೂದಲು ಉದುರುವುದು, ಚರ್ಮ ಸುಲಿಯುವುದು ಶುರುವಾದರೆ ಮುಂದಿನ ಹಲವು ತಲೆಮಾರುಗಳವರೆಗೆ ಕ್ಯಾನ್ಸರ್ ಮತ್ತು ಅಂಗವೈಕಲ್ಯ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ 2 ದೇಶಗಳ ನಡುವೆ ಪರಮಾಣು ಯುದ್ಧ ನಡೆದರೆ ನ್ಯೂಕ್ಲಿಯರ್ ವಿಂಟರ್ ಸೃಷ್ಟಿಯಾಗುತ್ತದೆ. ಸೂರ್ಯನ ಕಿರಣಗಳು ಭೂಮಿಗೆ ಬೀಳದೆ ಇಡೀ ಜಗತ್ತು ಗಡ್ಡೆಗಟ್ಟುತ್ತದೆ.
ಬೆಳೆಗಳಿಲ್ಲದೆ ಜಗತ್ತಿನ ಬಹುಪಾಲು ಜನ ಹಸಿವಿನಿಂದ ಸಾಯುತ್ತಾರೆ. ಹಿರೋಶಿಮಾ ಮತ್ತು ಚೆರ್ನೋಬಿಲ್ ದುರಂತಗಳನ್ನು ನೋಡಿದರೆ ಒಮ್ಮೆ ಅಣು ಬಾಂಬ್ ಬಿದ್ದ ಜಾಗದಲ್ಲಿ ಕನಿಷ್ಠ 50ರಿಂದ 100 ವರ್ಷಗಳ ಕಾಲ ವಿಕಿರಣದ ಪ್ರಭಾವ ಇರುತ್ತದೆ. ಆ ಭೂಮಿ ಸಂಪೂರ್ಣವಾಗಿ ಶಪಿಸಲ್ಪಟ್ಟಂತಾಗುತ್ತದೆ. ಈ ನ್ಯೂಕ್ಲಿಯರ್ ಬಾಂಬ್ ಇಷ್ಟು ಅಪಾಯಕಾರಿ ಆಗಿರೋದ್ರಿಂದ ನ್ಯೂಕ್ಲಿಯರ್ ಶಕ್ತಿ ಇಲ್ಲದ ದೇಶಗಳು ಸದಾ ಭಯದಲ್ಲಿರುತ್ತವೆ. ಇದಕ್ಕೆ ಕಾರಣ ಡಿಟರೆನ್ಸ್ ಅಥವಾ ಹೆದರಿಕೆ. ಅಣು ಬಾಂಬ್ ಇರುವ ದೇಶವನ್ನು ಯಾರೂ ಸುಲಭವಾಗಿ ಮುಟ್ಟುವ ಸಾಹಸ ಮಾಡುವುದಿಲ್ಲ. ಯಾಕೆಂದರೆ ಇದು ಬಲಿಷ್ಠನ ಕೈಯಲ್ಲಿರುವ ಬೆತ್ತದಂತೆ. ಈಗ ಅಸಲಿ ರಾಜಕೀಯದ ಆಟಕ್ಕೆ ಬರೋಣ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಬಳಿ ಅಣು ಬಾಂಬ್ ಬರಬಾರದು ಎಂದು ಯಾಕೆ ಹಗಲಿರುಳು ಪ್ರಯತ್ನಿಸುತ್ತಿವೆ? ಕಾರಣ ಬಹಳ ಸ್ಪಷ್ಟ. ಇಸ್ರೇಲ್ ಮತ್ತು ಇರಾನ್ ನಡುವೆ ಬದ್ಧ ದ್ವೇಷವಿದೆ. ಇರಾನ್ ನಾಯಕರು ಹಲವಾರು ಬಾರಿ ಇಸ್ರೇಲನ್ನು ನಕ್ಷೆಯಿಂದಲೇ ಅಳಿಸಿ ಹಾಕುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಒಂದು ವೇಳೆ ಇರಾನ್ ಅಣುಶಕ್ತಿ ಹೊಂದಿದರೆ ಅದು ಇಡೀ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಅಸ್ತಿತ್ವಕ್ಕೆ ಅತಿ ದೊಡ್ಡ ಕಂಟಕವಾಗುತ್ತದೆ. ಇನ್ನು ಅಮೆರಿಕಕ್ಕೆ ಆ ಭಾಗದಲ್ಲಿ ತನ್ನ ಸೂಪರ್ ಪವರ್ಗೆ ಧಕ್ಕೆಯಾಗಬಹುದು ಮತ್ತು ತೈಲ ಸಂಪನ್ಮೂಲಗಳ ಮೇಲಿನ ಹಿಡಿತ ತಪ್ಪಬಹುದು. ಹಾಗಾಗಿ ಇರಾನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮಗಳನ್ನು ನಾಶ ಮಾಡಲು ಮೊಸಾದ್ ಮತ್ತು CIA ಜಂಟಿಯಾಗಿ ನಿರಂತರ ಕಾರ್ಯಾಚರಣೆಗಳನ್ನು ನಡೆಸುತ್ತಲೇ ಇವೆ. ಇಷ್ಟೆಲ್ಲ ದೇಶಗಳು ಪರಸ್ಪರ ಕಚ್ಚಾಡುತ್ತಿರುವಾಗ ನಮ್ಮ ಭಾರತದ ಕಥೆಯೇ ಬೇರೆ. ನಾವು ಅಣು ಬಾಂಬ್ ತಯಾರಿಸಿದ್ದು ಬೇರೆ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಲ್ಲ, ಬದಲಾಗಿ ನಮ್ಮ ದೇಶದ ರಕ್ಷಣೆ ಮತ್ತು ಶಾಂತಿಗಾಗಿ. 1974ರ ಸ್ಮೈಲಿಂಗ್ ಬುದ್ಧ ಕಾರ್ಯಾಚರಣೆಯಿಂದ ಹಿಡಿದು 1998ರ ಪೋಖ್ರಾನ್ ಪರೀಕ್ಷೆಯವರೆಗೆ ಭಾರತ ಸವೆಸಿದ ಹಾದಿ ಯಾವುದೋ ಹಾಲಿವುಡ್ ಥ್ರಿಲ್ಲರ್ ಸಿನಿಮಾಗೂ ಕಡಿಮೆ ಇಲ್ಲ. ಅಮೆರಿಕಾದ ಉಪಗ್ರಹಗಳ ಕಣ್ಗಾವಲನ್ನು ಮಣ್ಣು ಮುಕ್ಕಿಸಿ ರಾಜಸ್ಥಾನದ ಮರಳುಗಾಡಿನಲ್ಲಿ ಯಶಸ್ವಿಯಾಗಿ ಅಣು ಪರೀಕ್ಷೆ ಮಾಡಿದ್ದು ನಮ್ಮ ಹೆಮ್ಮೆ. ಭಾರತ ಇಂದು ಜಗತ್ತಿನ ಬಲಿಷ್ಠ ಶಕ್ತಿಯಾಗಿ ತಲೆ ಎತ್ತಿ ನಿಲ್ಲಲು ಕಾರಣರಾದ ಆ ಮಹಾನ್ ಚೇತನಗಳಿಗೆ ಸಾಮ್ರಾಟ ಚಾನೆಲ್ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ, ಆ ಕನಸಿಗೆ ರೆಕ್ಕೆ ಕಟ್ಟಿದ ರಾಜ ರಾಮಣ್ಣ, ತಮ್ಮ ಜೀವಮಾನವನ್ನು ದೇಶಕ್ಕಾಗಿ ಮುಡಿಪಿಟ್ಟ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ಅಮೆರಿಕಾದ ದಿಗ್ಬಂಧನಗಳಿಗೂ ಜಗ್ಗದೆ ಧೈರ್ಯವಾಗಿ ಪರೀಕ್ಷೆಗೆ ಗ್ರೀನ್ ಸಿಗ್ನಲ್ ನೀಡಿದ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವರ ತ್ಯಾಗ ಮತ್ತು ಪರಿಶ್ರಮಕ್ಕೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು. ವಿಜ್ಞಾನ ಎನ್ನುವುದು ಬೆಂಕಿ ಇದ್ದಂತೆ. ಅದರಿಂದ ಚಳಿಗಾಲದಲ್ಲಿ ಮೈಯನ್ನು ಕಾಯಿಸಿಕೊಳ್ಳಬಹುದು, ಇಡೀ ಮನೆಯನ್ನು ಸುಟ್ಟು ಭಸ್ಮವೂ ಮಾಡಬಹುದು. ಪರಮಾಣು ಶಕ್ತಿ ವಿದ್ಯುತ್ ತಯಾರಿಸಲು, ವೈದ್ಯಕೀಯ ಕ್ಷೇತ್ರಕ್ಕೆ ಹಾಗೂ ಮನುಕುಲದ ಒಳಿತಿಗಾಗಿ ಬಳಕೆಯಾಗಲಿ, ವಿನಾಶಕ್ಕಲ್ಲ ಎಂಬುದೇ ನಮ್ಮ ಆಶಯ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ರೋಚಕ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಭಾರತದ ಈ ಅಪ್ರತಿಮ ಸಾಧನೆ ಬಗ್ಗೆ ನಿಮಗೆ ಹೆಮ್ಮೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಬರೆಯಿರಿ. ಇಂತಹ ಇನ್ನಷ್ಟು ಅದ್ಭುತ ಆಳವಾದ ವಿಶ್ಲೇಷಣೆಗಳಿಗಾಗಿ ನಿಮ್ಮ ನೆಚ್ಚಿನ ಸಾಮ್ರಾಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ.